ಹಾಯ್ ಗಾಯ್ಸ್, ಇವತ್ ನಾನ್ ನನ್ ಕಸಿನ್ ಮೀಟ್ ಮಾಡಕ್ ಬಂದಿದೀನಿ. ಸೊ ಅವಳಿಗೊಂದಷ್ಟು ಕ್ವಶನ್ಸ್ ಗಳನ್ನ ಕೇಳಿ ಅಂತ ಬಂದಿದೀನಿ. ಸೊ ಬನ್ನಿ ಬನ್ನಿ ಬನ್ನಿ. ಆಕ್ಚುಲಿ ನಂಗೆ ಖುಷಿ ಆಗ್ತಿದೆ, ಯಾಕಂದ್ರೆ ನಮ್ ಕಡೆ ಯಾರು ಮಾಡಿಲ್ಲ ಆ ತರ. ಸೊ ನಾವ್ ಮಾಡ್ತಿದೀವಿ ಅಂತ ಅಂದ್ರೆ ಸೊ ಖುಷಿ ಪಡ್ಬೇಕಲ್ವಾ. ಸೊ ನಂಗೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಹಂಗೆ ಯೂತ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀಯ? ಯೂತ್ಸ್ಗೆಲ್ಲ ಏನ್ ಹೇಳ್ಬೇಕಂದ್ರೆ, ಸೊ ಈಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಮೊಬೈಲ್ ಬಿಟ್ಟು ಈಚೆ ಬಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಸ್ಪೋರ್ಟ್ಸ್ ಸೇರ್ಕೊಳ್ಳೋ ತರ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ. ಚೆನ್ನಾಗಿರುತ್ತೆ ಅಂತ ಹೇಳ್ತೀಯ? ಹೌದು, ಮೊಬೈಲ್ ಬೇಕೇ ಬೇಕಲ್ಲ ಇವಾಗ. ಇದೆ ಮೊಬೈಲ್ ಇಂದ. ಸೊ ಮೊಬೈಲ್ ಬೇಡ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಎಜುಕೇಶನ್ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀಯ? ಎಜುಕೇಶನ್ ಬೇಕು, ಎಲ್ಲದಕ್ಕೂ ಎಜುಕೇಶನ್ ಬೇಕು. ಬಟ್ ಆ ಮಕ್ಳಿಗೆ ಏನ್ ಇಷ್ಟ ಇರುತ್ತೆ ಅದನ್ನ ಫಸ್ಟ್ ನಾವ್ ಮಾಡಿಸ್ಬೇಕು. ಸೊ ಬರೀ ಎಜುಕೇಶನ್ ಅಂತಾನೆ ಪ್ರೆಷರ್ ಹಾಕ್ಬಾರ್ದು. ಸೊ ಎಜುಕೇಶನ್ ಅಂತ ಪ್ರೆಷರ್ ಹಾಕಿದ್ರೆ ಬರೀ ಅವ್ರು ಅಲ್ಲೇ ಇರ್ತಾರೆ. ಸೊ ಅವ್ರಿಗೆ ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಇರಲ್ಲ. ಸೊ ಮಕ್ಳನ್ನು ಕೇಳ್ಬೇಕು, ಕೂತ್ ಮಾತಾಡ್ಬೇಕು ಪೇರೆಂಟ್ಸ್ ಮಕ್ಳ ಜೊತೆ. ನಿನ್ಗೆ ಏನ್ ಇಷ್ಟ, ಯಾವ ತರ ಮಾಡಿದ್ರೆ ಇಷ್ಟ ಅನ್ನೋದಕ್ಕೆ ತರ ಕುತ್ಕೊಂಡ್ ಮಾತಾಡ್ಬೇಕು ಫಸ್ಟ್. ಅಪ್ಪ ಆಂಟಿ ಸಪೋರ್ಟ್ ಇತ್ತ ನಿನ್ಗೆ? ತುಂಬಾ ಸಪೋರ್ಟ್ ಇತ್ತು ನನಗೆ ಅದಕ್ಕಂತೂ. ನಾನು ನಿಜವಾಗ್ಲೂ ಲಕ್ಕಿ ಅದ್ರಲ್ಲಿ. ಯಾಕಂದ್ರೆ ನಮ್ಮಪ್ಪ ನಾನ್ ಜಾಬ್ಗೆ ಹೋಗ್ತೀನಿ ಅಂದ್ರು ಬೇಡ, ನೀನ್ ಫಸ್ಟ್ ಇನ್ನ ಎಜುಕೇಶನ್ ಮುಗ್ಸು ಅಂತ ಅಂದ್ರು. ಬಟ್ ನಂಗೆ ಜಾಬ್ ಸಿಕ್ತು ಇನ್ಫೋಸಿಸ್ ಅಲ್ಲಿ. ಸೊ ನೆಕ್ಸ್ಟ್ ನಂಗೆ ಸಿಗುತ್ತೋ ಇಲ್ಲೋ ಅನ್ನೋ ಇಂಟೆನ್ಷನ್ ಅಲ್ಲಿ ಬಿಟ್ಬಿಟ್ಟೆ ನಾನು. ಸೊ ಬಿಕಾಮ್ ಮುಗಿಸಿ ನಾನು ಬಿಟ್ಬಿಟ್ಟೆ. ಅಪ್ಪಂಗೆ ಏನ್ ಓದ್ಬೇಕು ಅಂತ ಇಷ್ಟ ಇತ್ತು? ಅಪ್ಪಂಗೆ IAS ಆಫೀಸರ್ ಆಗ್ಬೇಕಂತ ತುಂಬಾ ಇಷ್ಟ ಇತ್ತು. ಬಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ MBA ಏನಾದ್ರೂ ಮಾಡ್ಬೇಕಂತ ತುಂಬಾ ಇಷ್ಟ ಇತ್ತು. ಬಟ್ ನಾನ್ ಇಲ್ಲಿ ಜಾಬ್ ಸಿಕ್ತಲ್ಲ, ಸೊ ನೆಕ್ಸ್ಟ್ ನಾನ್ ಹೋಗ್ಬೇಕಾದ್ರೂ ಸಿಗುತ್ತೋ ಇಲ್ವೋ ಅನ್ನೋ ಇಂಟೆನ್ಷನ್ ಅಲ್ಲಿ ಸೊ ಬಿಟ್ಬಿಟ್ಟೆ ನಾನು. ಅಂತ ಅನ್ಬಿಟ್ಟು. ಓಕೆ, ಯಾ ಐ ಆಮ್ ಫೈನ್. ಸೊ ಇವಾಗ ಏನ್ ಮಾಡ್ತಿದ್ಯಾ? ಇವಾಗ ನಾನು ಇನ್ಫೋಸಿಸ್ ಕಂಪ್ನಿ ವರ್ಕ್ ಮಾಡ್ತಿದ್ದೆ 2.5 years. ಸೊ ಇವಾಗ ಚೇಂಜ್ ಮಾಡಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಇನ್ಫೋಸಿಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ಸ್ ಏನಾದ್ರೂ ಕೊಡಕ್ ಇಷ್ಟಪಡ್ತೀಯಾ? ಇನ್ಫೋಸಿಸ್ ಅಲ್ಲಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಇನ್ಫೋಸಿಸ್ ಅಲ್ಲಿ. ಯಾಕಂದ್ರೆ ತುಂಬಾ ಯೂತ್ಸ್ ಗೆ ಅದೇ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಮೇನ್ ಪಿಲ್ಲರೇ ಇನ್ಫೋಸಿಸ್. ಸೊ ಬೆಸ್ಟ್ ಕಂಪನಿ ನನ್ಗೆ ಲೈಫ್ ಅಲ್ಲಿ. ನಾನು ಯಾವ ಕಂಪನಿಗೆ ಹೋದ್ರು ನಂಗೆ ಬೆಸ್ಟ್ ಕಂಪನಿ ಆಗೋದು ಇನ್ಫೋಸಿಸ್. ಸುಧಾಮೂರ್ತಿ ಮ್ಯಾಮ್ ನ ಯಾವತ್ತಾದ್ರೂ ಮೀಟ್ ಮಾಡೋದಕ್ಕೆ ಚಾನ್ಸ್ ಏನಾದ್ರೂ ಸಿಕ್ಕಿತ್ತಾ? ಸಿಕ್ಕಿರ್ಲಿಲ್ಲ, ಬಟ್ ಅವ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಬರ್ತಿತ್ತು ನಮ್ಗೆ. ಸೊ ಅವ್ರ ಬಗ್ಗೆ ಎಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಸೊ ಕೆಲವೊಂದ್ಸತಿ ಗುಡ್ ಇಂಪ್ರೆಷನ್ಸ್ ಬರುತ್ತೆ, ಬ್ಯಾಡ್ ಇಂಪ್ರೆಷನ್ಸ್ ಬರುತ್ತೆ. ಸೊ ನಿನ್ನ ಒಪಿನಿಯನ್ ಏನು? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವಾಗ ಎಲ್ಲಾ ತರ ಇದ್ರು ಮಾತಾಡ್ತಾರೆ. ನಾವ್ ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ. ಸೊ ಅದಕ್ಕೆಲ್ಲ ನಾವ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಸೊ ನಾವ್ ಏನ್ ಮಾಡ್ತಿದೀವಿ ಅನ್ನೋದು ನಮಗ್ ಡಿಪೆಂಡ್ ಆಗುತ್ತೆ. ಸೊ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಇಗ್ನೋರ್. ಥ್ಯಾಂಕ್ ಯು ಸೋ ಮಚ್. ಅಕ್ಕ, ಇವಾಗ ನಾನು ಲಾಸ್ಟ್ ಅಲ್ಲಿ ನಿಂಗೊಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಕೇಳು. ಇವಾಗ ತಾನೇ ನೀನ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಯಲ್ಲ, ಸೊ ಭಾವನ್ ಸಪೋರ್ಟ್, ದೊಡ್ಡಮ್ಮನ್ ಸಪೋರ್ಟ್ ಎಲ್ಲ ಹೆಂಗಿದೆ ನಿಮ್ಗೆ? ಭಾವ ಸಪೋರ್ಟ್ ಆಗು ಇದಾರೆ, ದೊಡ್ಡಮ್ಮಂದು ಆಶೀರ್ವಾದ ನನ್ ಮೇಲಿದೆ. ಸೊ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನೆಕ್ಸ್ಟ್ ನೋಡ್ತಾ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಅವರು. ಚೆನ್ನಾಗಿ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ ಜೊತೆ ನೀನು ಇರ್ತೀಯ ಅಂತ ಅನ್ಕೊಂಡಿದೀನಿ. ನಂದು ವಿಡಿಯೋಸ್ ನಿನ್ ಜೊತೆ ಇದ್ದೇ ಇರುತ್ತೆ. ನಮ್ ಬಗ್ಗೆ ಯಾರು ಏನೇ ಮಾತಾಡೋದು ನಾವು ಇಬ್ರು ಬಿಟ್ಕೊಡಕ್ ಹೋಗ್ಬಾರ್ದು. Yes, ಸೊ ಅದು ಹೌದು. ಫಸ್ಟ್. ಹೌದು. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ಮೇಲೆ ನಾವು ಹಿಂಗೆ ವಿಡಿಯೋ ಮಾಡ್ತಾ ಇರೋಣ ಯಾವಾಗ್ಲೂನು. ಸೊ ಹಾಯ್ ಗೈಸ್, ನಾವಿಬ್ರು ಇನ್ಮೇಲೆ ಹಿಂಗೆ ವಿಡಿಯೋಸ್ ಮಾಡ್ತಿರ್ತೀವಿ. ಸೊ ನಮ್ಮಿಬ್ರು ಸಪೋರ್ಟ್ ಮಾಡಿ, ಲೈಕ್ ಮಾಡಿ.